ರಾಜ್ಯ ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲಿ ಒಂದಾದ ಶಕ್ತಿ ಯೋಜನೆಯಡಿಯಲ್ಲಿ ರಾಜ್ಯದಲ್ಲಿ ಮಹಿಳಾ ಪ್ರಯಾಣಿಕರ ಪ್ರಯಾಣದ ಸಂಖ್ಯೆ 500 ಕೋಟಿ ತಲುಪಿದ್ದು, ಈ ಐತಿಹಾಸಿಕ ಸಾಧನೆಯನ್ನು ಕಾರ್ಕಳ ಕಾಂಗ್ರೆಸ್ ವತಿಯಿಂದ ವಿಶಿಷ್ಟವಾಗಿ ಆಚರಿಸಲಾಯಿತು. ಕಾರ್ಕಳದ ಬಂಡಿಮಠ ಬಸ್ ನಿಲ್ದಾಣದಲ್ಲಿ ಸರ್ಕಾರಿ ಬಸ್ಗೆ ಬಾಳೆಗಿಡ, ಹೂವಿನ ಹಾರ, ಬಣ್ಣದ ಬಲೂನ್ ಕಟ್ಟಿ ಸಿಂಗರಿಸಲಾಯಿತು. ಶಕ್ತಿ ಯೋಜನೆಯ ಫಲಾನುಭವಿಗಳಾದ ಮಹಿಳೆಯರು ಶೋಭಾನೆಯನ್ನ ಹಾಡುವ ಮೂಲಕ ಆರತಿ ಎತ್ತಿ ಪೂಜಿಸಿ ಬಸ್ನಲ್ಲಿ ಕರ್ತವ್ಯ ನಿರ್ವಹಿಸುವ ಚಾಲಕ ನಿರ್ವಾಹಕರಾದ ಕೇಶವ್ ಜಿಎಚ್ ಶಿವಪುತ್ರ ಕುಂಬಾರ ಅವರಿಗೆ ಶಾಲು ಫಲಪುಷ್ಪ ಕಾಣಿಕೆಯನ್ನ ನೀಡಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಗ್ಯಾರಂಟಿ ಸಮಿತಿಯ ಜಿಲ್ಲಾ ಉಪಾಧ್ಯಕ್ಷರು ಕಾರ್ಕಳ ಕಾಂಗ್ರೆಸ್ ನಾಯಕರಾದ ಉದಯ್ ಶೆಟ್ಟಿ ಮುನ್ಯಾಲು ಅವರು ಮಾತನಾಡಿ, ಭೂ ಮಸೂದೆ ಕಾನೂನು, ಕೃಷಿ ನೀರಾವರಿಗೆ ಉಚಿತ ವಿದ್ಯುತ್ ಯೋಜನೆ, ಸಾಲಮೇಳ, ಸಿಇಟಿ ಪರೀಕ್ಷೆ ಮುಂತಾದ ಜನಪರ ಬಡವರ ಪರವಾದ ಯೋಜನೆಗಳನ್ನು ಕೊಟ್ಟ ಕಾಂಗ್ರೆಸ್ ಈಗ ಪಂಚ ಗ್ಯಾರಂಟಿ ಯೋಜನೆಗಳನ್ನು ನೀಡುವ ಮೂಲಕ ಜನರ ಕಷ್ಟಗಳಿಗೆ ಸ್ಪಂದಿಸುವ ಏಕೈಕ ಪಕ್ಷ ಕಾಂಗ್ರೆಸ್ ಪಕ್ಷ ಎನ್ನುವುದು ಸಾಬೀತು ಮಾಡಿದೆ ಎಂದು ಹೇಳಿದರು. ಯಾಕಂದರೆ ಹಿಂದೆ ಸುಮಾರು 50 ವರ್ಷದ ಹಿಂದೆ ಇಂದಿರಾ ಗಾಂಧಿಯವರು ಉಳುವವನೇ ಒಡೆಯ ಮಾಡಿದಾಗ ಹೀಗಾಗಿತ್ತು. ಶೇಖರನ್, ಏನು ಹೇಳ್ತೀರಿ? ನಾವು ಉಳುವ ಭೂಮಿ ನಮಗೆ ಸಿಗೋದು ಹೌದಾ ಅಂತ, ಸಿಕ್ಕಿದ್ದು ಹೌದು, ಸತ್ಯವೂ ಹೌದು. ಆನಂತರ ಬಂಗಾರಪ್ಪನವರು ಕರೆಂಟ್ ಫ್ರೀ ಮಾಡಿದರು, ಎಲ್ಲ ಕರೆಂಟ್ ಯಾವುದಕ್ಕೆ, ಪಂಪ್ ಸೆಟ್ಟಿಗೆ ಅಲ್ಲ ಅಲ್ವ ಬಿಬ್ರನ್ಸೆ, ಅದು ಸತ್ಯವಂತ ನೋಡ ಬದಲಿಸಿ. ಜನಾರ್ದನ ಪೂಜಾರಿಯವರು ಸಾಲ ಮೇಳ ಮಾಡಿದರು, ಆಗವೂ ಇದು ಸತ್ಯವಂತ ಆಯಿತು. ವೀರಪ್ಪ ಮೊಯ್ಲಿಯವರು CET ಮುಖಾಂತರ ಎಲ್ಲ ಇಂಜಿನಿಯರಿಂಗ್ ಮೆಡಿಕಲ್ ಮಾಡುವವರಿಗೆ ಫ್ರೀ ಸೀಟ್ ಮಾಡಿಕೊಟ್ರು, ಇದು ಸತ್ಯವ ಅಂತ ತಿಳ್ಕೊಳ್ಳಿ. ಇದೆಲ್ಲ ಮಾಡಿದ ಚರಿತ್ರೆ ಇದ್ದರೆ ಕಾಂಗ್ರೆಸ್ ಪಕ್ಷದ ಮೂಲಕ ಇದ್ದು. ಈಗ ಏನಾಗಿದೆ, ನಮ್ಮ ಜಿಲ್ಲೆ ದುರಂತ ಜಿಲ್ಲೆ, ಉಡುಪಿ ಜಿಲ್ಲೆ. ರಾಜ್ಯದಲ್ಲಿ 31 ಜಿಲ್ಲೆ ಇದೆ. ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಒಂದು ಸಹ MLA ಇಲ್ಲ. ಉದಯ್ ಶೆಟ್ಟಿ MLA ಆಗ್ತಾರಾ, ವಿನಯ್ ಕುಮಾರ್ ಸೊರಕೆ MLA ಆಗ್ತಾರಾ, ಅಥವಾ ಗೋಪಾಲ್ ಪೂಜಾರಿ MLA ಮುಖ್ಯ ಅಲ್ಲ. ನಮ್ಮಲ್ಲಿ ಯಾರಾದರೂ ಪ್ರತಿನಿಧಿ ಇದ್ದಾರಾ ಅಂತ ಬಹಳ ಮುಖ್ಯ ರಾಜ್ಯಕ್ಕೆ. ಇವತ್ತು ರಾಜ್ಯದ ಜನರಿಗೆ ಕಾಂಗ್ರೆಸ್ ಪಕ್ಷ ಬೇಕು. ಯಾಕೆ ಬೇಕು? ಇವತ್ತು ಬಡ ಜನರ ಏನಾದರೂ ಕಣ್ಣೀರು ಒರೆಸೋದು, ಬಡ ಜನರ ಕೂಗಿನ ಬಗ್ಗೆ ಯಾರಾದರೂ ಕೇಳುವ ಕಿವಿ ಇದ್ದರೆ ಅದು ಕೇವಲ ಕಾಂಗ್ರೆಸ್ ಪಕ್ಷಕ್ಕೆ ಇರುವುದು ಅಂತ ನಮಗೆಲ್ಲರಿಗೂ ಆ ಸತ್ಯ ಗೊತ್ತಿದೆ. ಆದರೂ ನಾವು ಅದನ್ನು ಈ ತನಕ ಗಟ್ಟಿಯಾಗಿ ಮಾತಾಡಲಿಕ್ಕೆ ಹಿಂದೆ ಇದ್ದೆವು. ಇವತ್ತು ಸೇರಿದ ಖಾಲಿ ಒಂದು ಬಸ್ ಬಿಡುಗಡೆ ಸೇರಿದ ಮಹಿಳಾ ಸಂಖ್ಯೆಯನ್ನು ಹಾಗೂ ಮಹಿಳೆಯರು ನೋಡೋ ನನಗೆ ತಮ್ಮ ಸಂತೋಷ ಆಯಿತು ಮನಸ್ಸಿಗೆ. ಯಾಕಂದರೆ ನಮ್ಮ ಪಕ್ಷ ಇನ್ನೂ ಗಟ್ಟಿಯಾಗಿ ಉಡುಪಿಯಲ್ಲಿದೆ, ಕಾರ್ಕಳ ತಾಲೂಕಿನಲ್ಲಿದೆ ಅಂತ ನಮಗೆ ಗಟ್ಟಿಯಾಗ್ತಾ ಉಂಟು. ಯಾಕಂದರೆ ಜನಪ್ರತಿನಿಧಿ ಅದು ಎಷ್ಟು ಕಷ್ಟ ಆಗ್ತದೆ ಅಂತ ಗೊತ್ತಾಗ್ತದೆ. ಈಗ ರಾಜ್ಯದಲ್ಲಿ 136 ಶಾಸಕರಿರುವ ಸುಭದ್ರ ಕಾರ್ಕಳ ಬ್ಲಾಕ್ ಅಧ್ಯಕ್ಷ ಸುಬೋಧರಾವ್ ಮಾತನಾಡಿ, 2 ವರ್ಷಗಳಲ್ಲಿ ಶಕ್ತಿ ಯೋಜನೆಯ ಮೂಲಕ ರಾಜ್ಯದಾದ್ಯಂತ ಮಹಿಳೆಯರು 500 ಕೋಟಿ ಪ್ರಯಾಣವನ್ನ ಮಾಡಿರುವುದು ಇದು ಗ್ಯಾರಂಟಿ ಯೋಜನೆಗಳನ್ನು ಟೀಕಿಸಿದ ಬಿಜೆಪಿಗೆ ರಾಜ್ಯದ ಮಹಿಳೆಯರು ನೀಡಿದ ಉತ್ತರವಾಗಿದೆ ಎಂದರು. ಸರ್ಕಾರ ಇದ್ದರೆ ಅದು ಸಿದ್ದರಾಮಯ್ಯರವರ ಕಾಂಗ್ರೆಸ್ ಸರ್ಕಾರ ಅಂತ ನಮಗೆಲ್ಲರಿಗೂ ಕೂಡ ಹೆಮ್ಮೆ ಇದೆ. ಸುಮಾರು 29ರಿಂದ 30 ಸಾವಿರ ಕುಟುಂಬಗಳು ಕಾರ್ಕಳದಲ್ಲಿ ಅನ್ನಭಾಗ್ಯದ ಮೂಲಕ ಅಕ್ಕಿಯನ್ನು ಪಡೆದುಕೊಂಡು ಇವತ್ತು ಅದು ಸರ್ಕಾರದ ಒಂದು ಯೋಜನೆಯ ಫಲಾನುಭವಿಗಳಾಗಿದ್ದೇವೆ. ಹಾಗೆ ಗೃಹಜ್ಯೋತಿ ಸುಮಾರು 37 ಸಾವಿರ ಕುಟುಂಬಗಳು ಗೃಹಜ್ಯೋತಿಯ ಮೂಲಕ ಇವತ್ತು ವಿದ್ಯುತ್ತನ್ನು ಒಂದು ಸೌಲಭ್ಯವನ್ನು ಗ್ಯಾರಂಟಿ ಯೋಜನೆಗಳ ಮೂಲಕ ಪಡ್ಕೊಂಡಿದೆ. ಅದರ ಜೊತೆಯಲ್ಲಿ ಗೃಹಲಕ್ಷ್ಮಿ ಸುಮಾರು 35ಕ್ಕೂ ಹೆಚ್ಚು ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಿದ್ದಾರೆ. 2,000ಕ್ಕೆ ಹೆಚ್ಚು ವಿದ್ಯಾರ್ಥಿಗಳು ವಿದ್ಯಾರ್ಥಿ ವೇತನವನ್ನು ಸರ್ಕಾರದ ಮೂಲಕ ಪಡಿತಾ ಇದ್ದಾರೆ. ಆದರೆ ವಿಶೇಷವಾಗಿ ಶಕ್ತಿ ಯೋಜನೆ ಯಾಕೆ ಇಷ್ಟು ಯಶಸ್ವಿ ಯಾಕೆ ಹೇಳಿದರೆ, ಸುಮಾರು 500 ಕೋಟಿ ಪ್ರಯಾಣವನ್ನು ಮಾಡಿದ ಯಶಸ್ವಿ ಒಂದು ಯೋಜನೆ ಅಂತ ಇದ್ದರೆ ಅದು ಶಕ್ತಿ ಯೋಜನೆ. ಜೈ. ಇವತ್ತು ಮಹಿಳೆಯರು ಸರ್ಕಾರಿ ಬಸ್ಗಳಲ್ಲಿ ಇಡೀ ರಾಜ್ಯದಲ್ಲಿ ಮಾಡಿದ ಪ್ರಯಾಣ ಎಷ್ಟು ಹೇಳಿದರೆ 500 ಕೋಟಿ. ಇದನ್ನು ಯಾರು ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ಹಿರಿಯ ವಕೀಲರಾದ ಶೇಖರ್ ಮಡಿವಾಳ, ಜಿಲ್ಲಾ ಕಾಂಗ್ರೆಸ್ ವಕ್ತಾರಾದ ಬಿಪಿನ್ ಚಂದ್ರಪಾಲ್, ಬ್ಲಾಕ್ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಭಾನುಭಾಸ್ಕರ್ ಪೂಜಾರಿ ಸಂದರ್ಭೋಚಿತವಾಗಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಕೃಷ್ಣ ಶೆಟ್ಟಿ, ಮಹಿಳಾ ಕಾಂಗ್ರೆಸ್ ರಾಜ್ಯ ಕಾರ್ಯದರ್ಶಿ ಅನಿತಾ ಡಿಸೋಸ, ಕಿಸಾನ್ ಕಾಂಗ್ರೆಸ್ ರಾಜ್ಯ ಕಾರ್ಯದರ್ಶಿ ಉದಯ್ ಶೆಟ್ಟಿ ಕುಕ್ಕುಂದೂರು, ಇಂಟಕ್ ಜಿಲ್ಲಾಧ್ಯಕ್ಷ ಕಿರಣ್ ಹೆಗ್ಡೆ, ಯುವ ಕಾಂಗ್ರೆಸ್ ಅಧ್ಯಕ್ಷ ಸೂರಜ್ ಶೆಟ್ಟಿ, ಕೆಎಂಎಫ್ ನಿರ್ದೇಶಕರಾದ ಸುಧಾಕರ್ ಶೆಟ್ಟಿ ಮೂಡಾರು ಮತ್ತಿತರರು ಉಪಸ್ಥಿತರಿದ್ದರು. ಕೆಎಂ ಖಲೀಲ್, ವಿ4 ನ್ಯೂಸ್, ಕಾರ್ಕಳ. Tandoor Family Restaurant brings you Mangalorean Seafood Thali. More than 12 varieties of items available in Thali.
Enjoy varieties of coastal cuisines at Tandoor. Tandoor Family Restaurant, Pintos Lane, Jail Road, Karangalpadi, Mangalore. Contact 7760 609090.